ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 4ನೇ ತರಗತಿ ದ್ವಿಭಾಷೆ ಇಂಗ್ಲೀಷ್ ಸಂತೂರ್ ಅಂತಕ್ಕಂಥ ಪಠ್ಯಪುಸ್ತಕದ ಶೀರ್ಷಿಕೆಯ ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಪರೀಕ್ಷೆ ಆಗಸ್ಟ್ 2026ಕ್ಕಾಗಿ ಹೊಸದಾಗಿ ಬಿಟ್ಟಿರ್ತಕ್ಕಂಥ LBA ಇಟ್ಕೊಂಡೇ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದ್ದೀವಿ 15 ಅಂಕಗಳಿಗೆ. ಆಲ್ರೆಡಿ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ. ಇವಾಗ ಬೈಲ್ಯಾಂಗ್ವಲ್ ಇಂಗ್ಲೀಷ್ ಇದೆ. EVS ಮತ್ತು ಮ್ಯಾಥ್ಸು ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀವಿ. ಯಾರಿಗೆಲ್ಲ PDF ಬೇಕು ಅನ್ನೋರು 3, 4, 5 ಬೈಲಿಂಗ್ವಲಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಆ PDF ನೀವುಗಳು ಬೈ ಮಾಡ್ಬೋದು. ಓಕೆ, ಹಾಗಾದರೆ ನೋಡುವ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಸೊ 4th ಸ್ಟ್ಯಾಂಡರ್ಡ್ಗೆ ಬಂದುಬಿಟ್ಟು ಸಿಲೆಬಸ್ ಬಂದುಬಿಟ್ಟು ಎಷ್ಟು ಕವರ್ ಆಗಬೇಕು FA2ಗೆ 20% ಆಗಸ್ಟ್ ಮಂತದ್ದು. 2 ಯೂನಿಟ್ ತೊಗೊಂಡಿವಿ. 3rd ಯೂನಿಟ್ ಬಿ ಸ್ಮಾರ್ಟ್, ಬಿ ಸೇಫ್. 4th ಒನ್ ಥಿಂಗ್ ಎಟ್ ಅ ಟೈಮ್. ಸೊ ಬಿ ಸ್ಮಾರ್ಟ್, ಬಿ ಸೇಫ್ಗೆ 8 ಮಾರ್ಕು 5 ಕ್ವಶನ್ಸು. ಒನ್ ಥಿಂಗ್ ಎಟ್ ಅ ಟೈಮ್ಗೆ 7 ಮಾರ್ಕರು 5 ಕ್ವಶನ್ಸು. ಟೋಟಲ್ 15 ಮಾರ್ಕು 10 ಕ್ವಶನು. ಅಬ್ಜೆಕ್ಟಿವ್ಸ್ಗಳನ್ನ ನೋಡೋದಾದರೆ ನಾಲೆಜ್ಗೆ 6 ಇದೆ, ಕಾಂಪ್ರಿಹೆನ್ಷನ್ಗೆ 6 ಇದೆ, ಅಪ್ಲಿಕೇಶನ್ಗೆ 3, ಟೋಟಲಿ 15 ಮಾರ್ಕ್. ವೇಟೇಜ್ ಟು ದ ಟೈಪ್ಸ್ ಆಫ್ ಕ್ವಶನ್ಸ್ ನೋಡೋದಾದರೆ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ 6 ಕ್ವಶನ್ಸ್ಗಿದ್ದಾವೆ. 6 ಮಾರ್ಕ್ಗಳನ್ನು ಕೊಟ್ಟಿದ್ದೀವಿ. ಶಾರ್ಟ್ ಆನ್ಸರ್ಗೂ ಕೂಡ 6 ಮಾರ್ಕ್ ವೇಟೇಜ್ ಇದೆ. ಲಾಂಗ್ ಆನ್ಸರ್ಗೆ 3 ಮಾರ್ಕ್ ವೇಟೇಜ್ ಇದೆ. ಓವರಾಲ್ 15 ಮಾರ್ಕ್ ಇದೆ. ಇನ್ನು ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ಗೆ ನೋಡೋದಾದರೆ ಈಸಿ 6 ಮಾರ್ಕ್ ಇದೆ, ಎವರೇಜ್ 6 ಇದೆ, ಡಿಫಿಕಲ್ಟು 3 ಇದ್ದಾವೆ, 15 ಮಾರ್ಕ್ ಇದೆ. ಇನ್ನು ಯೂನಿಟ್ ವೈಸು ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ನೋಡ್ಕೊಂಡು ಬರೋಣ. ಎಸ್, ಬಿ ಸ್ಮಾರ್ಟ್, ಬಿ ಸೇಫ್ಗೆ 1 ಮಾರ್ಕರ್ 3, 2 ಮಾರ್ಕರ್ 1, 3 ಮಾರ್ಕರ್ 1, 5 ಕ್ವಶನ್ಸ್ 8 ಮಾರ್ಕ್. ಒನ್ ಥಿಂಗ್ ಎಟ್ ಅ ಟೈಮ್ಗೆ 1 ಮಾರ್ಕರ್ 3, 2 ಮಾರ್ಕರ್ 1, 5 ಕ್ವಶನ್ಸ್ 7 ಮಾರ್ಕ್. ಟೋಟಲ್ ಕ್ವಶನ್ ಪೇಪರಲ್ಲಿ 1 ಮಾರ್ಕರ್ 6, 2 ಮಾರ್ಕರ್ 3, 3 ಮಾರ್ಕರ್ 1, 10 ಕ್ವಶನ್ಸ್ ಇದ್ದಾವೆ. 15 ಮಾರ್ಕನ್ನು ಯೂಸ್ ಮಾಡಿದ್ದೀನಿ. ಕಮೆಂಟ್ ಪಕ್ಕದಲ್ಲಿ 4th ಎಲ್ಲ ವಿಷಯಗಳ ಲಿಂಕ್ಗಳನ್ನು ಕೂಡ ನಾನು ನಿಮಗೆ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮೇನ್ ಆಗಿ ಮಾಡಿ. ಎಸ್, ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಪ್ರಶ್ನೋತ್ತರ ಪತ್ರಿಕೆ ಬರ್ತದೆ. ಮೇಲೆ ಪ್ರಶ್ನೆ, ಕೆಳಗಡೆ ಉತ್ತರ ಬರಲಿಕ್ಕೆ ನಾವೇನು ಮಾಡ್ತೀವಿ, ಸ್ಪೇಸಸನ್ನು ಪ್ರೊವೈಡ್ ಮಾಡ್ತೀವಿ. LBಯಲ್ಲಿ ಬಿಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನೇ ಬಳಕೆ ಮಾಡಿದ್ದೀವಿ. ಎಸ್, ಸೆಕೆಂಡ್ ಫಾರ್ಮೇಟಿವ್ ಅಸೆಸ್ಮೆಂಟ್ FA2 ಆಗಸ್ಟ್ 2026 ಕ್ಲಾಸ್ 4 ಸಬ್ಜೆಕ್ಟ್ಸ್ ಇಂಗ್ಲೀಷ್ ಸಂತೂರ್. ಟೈಟಲ್ ಮಾರ್ಕ್ಸ್ ಬಂದುಬಿಟ್ಟು 15, ಟೈಮ್ 40 ಮಿನಿಟ್ಸ್, ಮಾಡೆಲ್ ಕೀ ಆನ್ಸರ್. ಫಸ್ಟ್ ಒನ್, ಚೂಸ್ ದ ಕರೆಕ್ಟ್ ಆಪ್ಷನ್. 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಹೂ ಶುಡ್ ನಾಟ್ ಗೋ ವಿತ್ ಅಂತ ಕೇಳಿದ್ದಾರೆ. ವಿ ಶುಡ್ ನಾಟ್ ಗೋ ವಿತ್ ಅಂತಿದೆ. A ಪೇರೆಂಟ್ಸ್, B ಟೀಚರ್, C ಸ್ಟ್ರೇಂಜರ್. ಸರಿಯಾದ ಉತ್ತರ ಸ್ಟ್ರೇಂಜರ್. ಪ್ರಶ್ನೆ 2, ರವಿ ಫಸ್ಟ್ ಕಂಪ್ಲೀಟೆಡ್. A ಹೋಮ್ವರ್ಕ್, B ಗೇಮ್ಸ್, C ಡ್ರಾಯಿಂಗ್. ಸೊ ರವಿ ಫಸ್ಟ್ ಕಂಪ್ಲೀಟೆಡ್ ಬಂದುಬಿಟ್ಟು ಆಪ್ಷನ್ A ಹೋಮ್ವರ್ಕ್ ಇಸ್ ದ ರೈಟ್ ಆನ್ಸರ್. ಇನ್ನು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ ಇನ್ 1 ವರ್ಡ್ ಅಂತ ಕೇಳಿದ್ದಾರೆ. 1 ವರ್ಡಲ್ಲಿ ಬರೀತಕ್ಕಂಥ ಪ್ರಶ್ನೆಗಳು. ವಾಟ್ ಶುಡ್ ವಿ ವಿಯರ್ ವೈಲ್ ಸೈಕ್ಲಿಂಗ್ ಅಂತ ಕೇಳಿದ್ದಾರೆ. ಸೊ ಸೈಕ್ಲಿಂಗ್ ಮಾಡುವಾಗ ನಾವು ಏನನ್ನು ಧರಿಸಬೇಕು ಅಂತ ಇತ್ತು. 1 ಅಂಕಕ್ಕೆ ಪ್ರಶ್ನೆ. ಅ ಹೆಲ್ಮೆಟ್ ಅಂದರೆ ಶಿರಸ್ತ್ರಾಣವನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಸೈಕ್ಲಿಂಗ್ ಮಾಡುವಾಗ ಹಾಕ್ಕೊಳ್ಬೇಕು. ಪ್ರಶ್ನೆ 4, ವಾಟ್ ಶುಡ್ ವಿ ಡೂ 1 ಆಟ್ ಅ ಟೈಮ್ ಅಂತ ಕೇಳಿದ್ದಾರೆ. ಒಂದೇ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳಿದರೆ ಟಾಸ್ಕ್, ಕೆಲಸ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಈ ಸೆಕ್ಷನಲ್ಲಿ ಕೂಡ 2 ಪ್ರಶ್ನೆ ಕೇಳಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಅ ಜಿಬ್ರಾ ಕ್ರಾಸಿಂಗ್ ಹೆಲ್ಪ್ಸ್ ಅಸ್ ಕ್ರಾಸ್ ದ ಅಂತ ಕೇಳಿದ್ದಾರೆ. ಅ ಜಿಬ್ರಾ ಕ್ರಾಸಿಂಗ್, ಓಕೆ, ಅದು ನಮಗೆ ಏನು ಮಾಡ್ತದಪ್ಪ ಅಂದರೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ರೋಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಟೈಮ್ ಈಸ್ ವೆರಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸಮಯ ಅನ್ನೋದು ತುಂಬ ಅಂತ ಕೇಳಿದ್ದಾರೆ. ಪ್ರೀಶಿಯಸ್, ಇಟ್ ಮೀನ್ಸ್ ಅಮೂಲ್ಯವಾದದ್ದು ಅನ್ನೋದನ್ನು ನಾವೇನು ಮಾಡ್ಬೋದು, ಬರಿಬೋದು. ಇನ್ನು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದೀವಿ. ಕಂಪ್ಲೀಟ್ ಸೆಂಟೆನ್ಸಲ್ಲಿ 1 or 2 ಸೆಂಟೆನ್ಸಲ್ಲಿ ಬರೆದ್ರೂ ಕೂಡ ನಿಮಗೆ 2 ಅಂಕಗಳನ್ನು ಕೊಡ್ತಾರೆ. ಇಲ್ಲಿ ವಾಟ್ ಡಿಡ್ ರವಿ ವಿಯರ್ ಅಂತ ಕೇಳಿದ್ದಾರೆ. ರವಿ ಏನನ್ನು ಧರಿಸಿಕೊಂಡಿದ್ದ ಅಂತ ಕೇಳಿದ್ದಾರೆ. ರವಿ ವಿಯರ್ಸ್ ಹೆಲ್ಮೆಟ್. ರವಿ ಏನು ಮಾಡಿದ್ದ, ಹೆಲ್ಮೆಟನ್ನು ಧರಿಸಿಕೊಂಡಿದ್ದ. ವಾಟ್ ಡಿಡ್ ಹಿ ಡೂ ನೆಕ್ಸ್ಟ್, ಅವನು ತದನಂತರ ಏನು ಮಾಡಿದ ಅಂತ ಕೇಳಿದ್ದಾರೆ. ಪ್ಯಾಕ್ಡ್ ಹೀಸ್ ಬ್ಯಾಗ್, ಆತ ಏನು ಮಾಡಿದ, ತನ್ನ ಚೀಲವನ್ನು ಕಟ್ಟಿಕೊಂಡ. ನೆಕ್ಸ್ಟ್ ಒನ್, ಹೌ ಡಿಡ್ ರವಿ ಕಂಪ್ಲೀಟೆಡ್ ಹೀಸ್ ವರ್ಕ್ ಅಂತ ಕೇಳಿದ್ದಾರೆ. ರವಿ ತನ್ನ ಕೆಲಸವನ್ನು ಹೇಗೆ ಮುಗಿಸಿದ ಅಂತ ಕೇಳಿದ್ದಾರೆ. ನೀಟ್ಲಿ, ಅಚ್ಚುಕಟ್ಟಾಗಿ ಏನು ಮಾಡ್ತಾನಪ್ಪ ಅಂದರೆ ರವಿ ತನ್ನ ಕೆಲಸವನ್ನು ಮುಗಿಸಿದ ಅಂತ ನೀವು ಬರೀಬೇಕು. ಇನ್ನು ಲಾಸ್ಟ್ 3 ಅಂಕಕ್ಕೆ ನಾವು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೇಳಿತ್ತು. ಸೊ ಇಲ್ಲಿ ಮ್ಯಾಚ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವರ್ಡ್ಸ್ ಅಂತ ಕೇಳಿದ್ದಾರೆ.
ಸೇಫ್ಟಿ ಅಂತ ಇದೆ, ಅದರ ಜೊತೆ ಕರೆಕ್ಟಾಗಿರ್ತಕ್ಕಂಥ ಶಬ್ದ ಸುರಕ್ಷತೆ. ಹೆಲ್ಮೆಟ್ ಅಂತ ಇದೆ, ಹೆಲ್ಮೆಟ್ಗೆ ನಾವೇನಂತೀವಿ ಶಿರಸ್ತ್ರಾಣ. ಸುರಕ್ಷತೆ ಅಂತ ಇದೆ, ಸುರಕ್ಷತೆ ಅನ್ನೋದು ಸೇಫ್ಟಿ ಇದೆ. ರೋಡ್ ಅನ್ನೋದೇನಪ್ಪ ಅಂದರೆ ರಸ್ತೆ. ಮುಂದೆ ಇರ್ತಕ್ಕಂಥದ್ದು ಆನ್ಸರ್ ಇದ್ದಾವೆ. ಎ ಸೆಕ್ಷನ್ ಇತ್ತು, ಬಿ ಸೆಕ್ಷನ್ ಇತ್ತು. ಇಷ್ಟು ಏನು ಮಾಡಿದ್ದೀವಿ, 4th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಬೈಲಿಂಗ್ವಲ್ ಇಂಗ್ಲೀಷ್ನ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ. ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬೈ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲ ವಿಷಯಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀವಿ. ಅವುಗಳನ್ನ ವಾಚ್ ಮಾಡೋದನ್ನು ಮಾತ್ರ ಮರೆಯದಿರಿ.